ಹಲೋ ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವಾಗ ನಾವು ಒಂದ್ ಕಡೆ ಹೋಯ್ತಾ ಇದ್ದೀವಿ. ಅದು ಎಲ್ಲಿಗೆ ಅಂತ ನಾನು ಹೋದ್ಮೇಲೆ ನಿಮ್ಗೆ ತಿಳಿಸ್ತೀನಿ. ನಮ್ಮ ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಬಂದಿರೋದು ನಮ್ಮ ತಂಗಿಯವರ ಮನೆಗೆ. ನನ್ನ ತಂಗಿಯವರ ಮೈದನದು ಮದುವೆ ಇದೆ. ಅವ್ರದ್ದು ಅರಿಶಿನ ಶಾಸ್ತ್ರಕ್ಕೆ ಅಂತ ಬಂದಿದ್ವಿ. ಅಂದರೆ ನಾವು ಬಂದು ಶಾಸ್ತ್ರ ಮಾಡಿರೋದು. ಇವಾಗ ಮಾಡ್ತಾ ಇರೋದು ಬಂದು ಹುಡುಗನ ತಾಯಿ, ಅಂದರೆ ನನ್ನ ತಂಗಿ ಇದ್ದಾರಲ್ವ, ಅವರ ಅತ್ತೆ ಅವರು ಇವಾಗ ಮಾಡ್ತಾಯಿದ್ದಾರೆ. ಅಂದರೆ 5 ಜನ ಆ ಥರ ಆರತಿ ತೆಗೆದು ಮಾಡಬೇಕು. ಇವಾಗ ಮಾಡ್ತಾ ಇರೋದು ಹುಡುಗನ ತಂದೆ, ಅಂದರೆ ನಮ್ಮ ತಂಗಿಯವರ ಮಾವ, ಅವರು ಅತ್ತೆ ಮಾವ ಆಗಬೇಕು. ಇದು ನಮ್ಮ ತಾಯಿ, ನಮ್ಮಮ್ಮ. ಇವರು ಕೂಡ ಅಲ್ಲೇ ಇದ್ದರು. ಇವರು ಕೂಡ ಶಾಸ್ತ್ರ ಮಾಡ್ತಾಯಿದ್ದಾರೆ. ಇವರು ಹುಡುಗನ ಅಕ್ಕ, ನನ್ನ ತಂಗಿಗೆ ಬಂದು ಅತ್ತಿಗೆ ಆಗಬೇಕು. ಎಲ್ಲ ತುಂಬ ತಮಾಷೆಯಾಗಿ, ತುಂಬ ನಗ್ನಗ್ತಾ ಚೆನ್ನಾಗಿ ಆಯಿತು ಶಾಸ್ತ್ರ ಎಲ್ಲ. ಹಾಗೆ ನಾನು ಚೆನ್ನಾಗಿ ಅರಿಶಿನ ಎಲ್ಲ ಹಾಕಬೇಕು ಅಂತ ಹೇಳ್ತಾ ಇದ್ದೆ. ಇದು ನಮ್ಮ ತಂದೆ. ಈಗ ಎಲ್ಲರದು ಆಯಿತು. ಎಬ್ಬಿಸ್ಬಿಟ್ಟು ಈಚೆ ಕೂರಿಸಿ ಸ್ನಾನ ಮಾಡಿಸಿ ಆಮೇಲೆ ಶಾಸ್ತ್ರ ಮಾಡಬೇಕು. ಇನ್ನೂ ಶಾಸ್ತ್ರ ಇದೆ, ಅದು ಮುಂದುವರಿಸ್ಬೇಕು. ಇವಾಗ ಅದು ಅರಿಶಿನ ನೀರು ಇದೆಯಲ್ಲ, ಅದರಲ್ಲಿ ದಿಷ್ಟಿ ತೆಗೆದು ಅವ್ರಿಗೆ ಹಾಕಿ ನೀರು ಹಾಕಿ ಶಾಸ್ತ್ರ ಮಾಡೋದು. ಈಗ ಮದುವೆ ಹುಡುಗನಿಗೆ ನಮ್ಮ ಹಸ್ಬೆಂಡ್ ಬಂದು ಭಾವ ಆಗ್ತಾರೆ. ಅದಕ್ಕೋಸ್ಕರ ಅರಿಶಿನ ಎಲ್ಲ ಚೆನ್ನಾಗಿ ಹಾಕ್ತಾಯಿದ್ದಾರೆ. ಇವಾಗ ಸ್ನಾನ ಎಲ್ಲ ಆಯಿತು. ಮುಗಿಸ್ಕೊಂಡು ಬಾಳೆಹಣ್ಣು ಮತ್ತು ಸ್ವೀಟು ಎಲ್ಲ ತುಪ್ಪ ಎಲ್ಲ ಕಲಸಿ ಅವರು ಕೊಡಬೇಕು. ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ಅವರು ಕೂಡ ತಿಂತಾರೆ. ಇದು ನಮ್ಮ ಶಾಸ್ತ್ರ ಇರೋದು. ಅರಿಶಿನ ನೀರು ಹಾಕ್ಬೇಕಾದ್ರೆ ಈ ಸ್ವೀಟು ಫಸ್ಟು ತಿಂದ್ಬಿಟ್ಟೆ ನೆಕ್ಸ್ಟು ಊಟ ಎಲ್ಲ ಮಾಡಬೇಕು. ಅವರು ಸ್ವಲ್ಪ ಸ್ವಲ್ಪ ಎಲ್ಲರಿಗೂ ಕೊಡ್ತಾಯಿದ್ದಾರೆ. ಹಾಗೆ ಊರಲ್ಲಿ ನಾನು ಊಟಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಪಲಾವು, ಹಾಗೆ ಮೊಸರು ಬಜ್ಜಿ, ಬೀನ್ಸ್ ಪಲ್ಯ, ಹಪ್ಪಳ, ಅನ್ನ,
ಹಾಗೆ ಸಾಂಬಾರು ಎಲ್ಲನೂ ಕೂಡ ಮಾಡಿಕೊಂಡು ತಂದಿದ್ವಿ. ಅದನ್ನು ಈಗ ಬಡಿಸ್ತಾ ಇದ್ದೀನಿ. ಅವರು ಸ್ವಲ್ಪನೇ ಸಾಕು, ಜಾಸ್ತಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಇವಳೇ ನನ್ನ ತಂಗಿ ವಿಡಿಯೋ ಮಾಡ್ತಾ ಇದ್ದಾರಲ್ಲ ಅವ್ರ ಅತ್ತೆ, ಅದನ್ನು ನೋಡ್ಬಿಟ್ಟು ನಗ್ತಾ ಇದ್ದಾಳೆ. ಅರಿಶಿನ ಶಾಸ್ತ್ರ ಎಲ್ಲ ಆಯಿತು, ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮಕ್ಕಳು ಸ್ಕೂಲಿಂದ ಬಂದಿರ್ತಾರೆ, ಹಾಗೆ ಮಳೆ ಬರೋ ಥರ ಇದೆ ವೆದರ್ ಫುಲ್ಲು. ಫಂಕ್ಷನ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮಕ್ಕಳು ಸ್ಕೂಲಿಂದ ಬಂದಿರ್ತಾರೆ, ಹಾಗೆ ನಾಳೆ ಇನ್ನು ನೈಟು ಹೋಗೋಕ್ಕೆ ರೆಡಿ ಆಗಬೇಕು. ಹಾಗೆ ನಾಳಿನ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೋಯ್ತಾ ಮಳೆನೂ ಕೂಡ ಸ್ಟಾರ್ಟ್ ಆಯಿತು. ತುಂಬಾ ಮಳೆ ಅಂದರೆ ಮಳೆ. ಇವತ್ತು ಮೀಶೋದಿಂದ ಆರ್ಡರ್ ಮಾಡಿದ್ದೆ ಒಂದು ಪಾರ್ಸಲು, ಇವಾಗ ನಿಮ್ಮ ಮುಂದೆ ಓಪನ್ ಮಾಡ್ತಾ ಇದ್ದೀನಿ. ಅದು ಫ್ಲವರ್ ಬುಟ್ಟಿ, ನೀರು ಹಾಕಿ ಫ್ಲವರ್ ಹಾಕಿ ಇಡೋದು. ಅದಕ್ಕೊಂದು ಟೇಬಲ್ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಎರಡನ್ನ ಕೂಡ ಆರ್ಗನೈಸ್ ಮಾಡಬೇಕು, ಇನ್ನೂ ಮಾಡಿಲ್ಲ. ಮಾಡಿದಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಅದು ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿತ್ತು. ಅದನ್ನು ಆರ್ಗನೈಸ್ ಮಾಡಿದಾಗ ನಿಮಗೆ ವಿಡಿಯೋ ಮಾಡ್ತೀನಿ.